ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಪ್ರೀ ಮೆಚ್ಯೂರ್ ಬೇಬೀಸ್ ಅಂತಂದರೆ ಡ್ಯೂ ಡೇಟ್ ಕೊಟ್ಟಿದ್ದಕ್ಕಿಂತ ಸಾಕಷ್ಟು ವಾರಗಳ ಹಿಂದೆ ಅಥವಾ ಸ್ವಲ್ಪ ವಾರಗಳ ಹಿಂದೆ ಹುಟ್ಟಿರುವಂತಹ ಮಕ್ಕಳ ಒಂದು ಮೈಲ್ಸ್ಟೋನ್ ಬಗ್ಗೆ ಮಾತಾಡೋಣ. ಯಾವ ರೀತಿ ಇರುತ್ತೆ, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೈಲ್ಸ್ಟೋನ್ ವಿಚಾರ ಅಂತಂದರೆ ಡ್ಯೂ ಡೇಟ್ಗೆ ಕರೆಕ್ಟಾಗಿ ಹುಟ್ಟಿರುವಂತಹ ಮಕ್ಕಳು, ಫುಲ್ ಟರ್ಮ್ ಬೇಬೀಸ್ಗೆ ಪೇರೆಂಟ್ಸ್ಗಳಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ. ಅದೇ ಪ್ರೀ ಮೆಚ್ಯೂರ್ ಬೇಬೀಸ್ಗೆ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ವಿಚಾರದಲ್ಲಿ ಪೇರೆಂಟ್ಸ್ಗಳಿಗೆ ಸ್ಟ್ರೆಸ್ ಇರುತ್ತೆ ಆ್ಯಂಡ್ ಸ್ವಲ್ಪ ಒಂದು ಕನ್ಫ್ಯೂಷನ್ ಸಹ ಇರುತ್ತೆ, ಯಾವಾಗ ಆಗುತ್ತೋ ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಫಸ್ಟ್ ಒಂದು ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆ್ಯಂಡ್ ಯಾವ ಮಕ್ಕಳನ್ನ ನಾವು ಪ್ರೀ ಟರ್ಮ್ ಬೇಬೀಸ್ ಅಥವಾ ಪ್ರೀಮೀಸ್ ಅಂತ ಕರಿತೀವಿ, ಪ್ರೀ ಮೆಚ್ಯೂರ್ ಬೇಬೀಸ್ ಅಂತ ಕರಿತೀವಿ ಅಂತ ಹೇಳೋದಾದರೆ, ಲೇಟ್ ಪ್ರೀಟರ್ಮ್ ಅಂತಂದರೆ ಈಗ ಮಗು 34 ವಾರದಿಂದ 37 ವಾರದ ಒಂದು ಅವಧಿಯಲ್ಲಿ ಹುಟ್ಟಿದಾಗ ಮಕ್ಕಳನ್ನ ಲೇಟ್ ಪ್ರೀಟರ್ಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಮಾಡರೇಟ್ಲಿ ಪ್ರೀಟರ್ಮ್ ಅಂತಂದರೆ ಯಾವುದು ಅಂತಂದರೆ ಎಕ್ಸ್ಟ್ರೀಮ್ಲಿ ಬಂದು 34 37 ಆಗುತ್ತೆ. ಮಾಡರೇಟ್ಲಿ ಅನ್ನೋದು 32 34 ವೀಕ್ವರೆಗೂ ನಾವು ಮಾಡರೇಟ್ಲಿ ಒಂದು ಪ್ರೀಟರ್ಮ್ ಅಂತ ಕರಿಬೋದು. ಆ್ಯಂಡ್ ನೆಕ್ಸ್ಟ್ ವೆರಿ ಪ್ರೀಟರ್ಮ್ ಅಂತ ಕರೀತಾರೆ. ಅಂತಂದರೆ ಈ ಮಕ್ಕಳು ತುಂಬ ಬೇಗ ಹುಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ 25 ವಾರದಿಂದ 32 ವಾರದ ಒಂದು ಅವಧಿಯಲ್ಲಿ ಹುಟ್ಟಿರುವಂತಹ ಮಕ್ಕಳುಗಳಿಗೆ ವೆರಿ ಪ್ರೀಟರ್ಮ್ ಅಂತ ಕರೀತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಅಂತಂದರೆ 25 ವಾರದ ಒಳಗಡೆ ಹುಟ್ಟುವಂತಹ ಮಕ್ಕಳಿಗೆ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಅಂತ ಕರೀತಾರೆ. ಸೊ ಪ್ರೀಟರ್ಮ್ ಅನ್ನೋದು ಹೇಗೆ ಕನ್ಸಿಡರ್ ಆಗುತ್ತೆ, ಹೇಗೆ ಮಗುನ ಪ್ರೀಟರ್ಮ್ ಬೇಬಿ ಅಂತ ಕರೀತಾರೆ ಅಂತಂದರೆ, ಪ್ರತಿಯೊಂದು ಮಗುವಿಗೂ ತಾಯಿಯ ಒಂದು ಗರ್ಭದಲ್ಲಿ 40 ವಾರಗಳ ಅವಧಿ ಹೊಟ್ಟೆ ಒಳಗಡೆ ಇರುವಂತಹ ಒಂದು ಡ್ಯೂ ಡೇಟ್ನ ಕೊಟ್ಟಿರ್ತಾರೆ. ಅಂತಂದರೆ ಲಾಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಲಾಸ್ಟ್ LMP ಡೇಟಿಂದ ಒಂದು 40 ವೀಕ್ಸ್ನ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೂ. ಸೊ ಆ ಒಂದು ಡ್ಯೂ ಡೇಟ್ ಅಂತ ಏನು ಹೇಳ್ತೀವಿ, 40 ವೀಕ್ಸ್ನ ಅಂತ ನಾವು ಕನ್ಸಿಡರ್ ಮಾಡಿದಾಗ ಮಗು ಯಾವ ಒಂದು ವೀಕಲ್ಲಿ ಹುಟ್ಟುತ್ತೋ ಅದನ್ನು ನಾವು ಅಡ್ಜಸ್ಟೆಡ್ ಡೇಟ್ ಅಥವಾ ಕರೆಕ್ಟೆಡ್ ಏಜ್ ಅಂತ ಕರಿತೀವಿ. ಸೊ ಮಗುಗೆ ಆ ಒಂದು ವೀಕಿಂದ ನಾವು ಪ್ರೀ ಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಎಲ್ಲ ಮಕ್ಕಳುಗಳಿಗೂ ಪ್ರೀ ಮೆಚ್ಯೂರ್ ಮಗುಗೆ ಎಕ್ಸ್ಟ್ರೀಮ್ಲಿ ಇರ್ಬೋದು ಅಥವಾ ವೆರಿ ಲೇಟ್ ಇರ್ಬೋದು, ಲೇಟ್ ಪ್ರೀಟರ್ಮ್ ಇರ್ಬೋದು, ಎಲ್ಲ ಮಕ್ಕಳುಗಳಿಗೂ ಈ ಒಂದು ಮೈಲ್ಸ್ಟೋನ್ ಲೇಟ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಎಕ್ಸ್ಟ್ರೀಮ್ಲಿ ಆ್ಯಂಡ್ ವೆರಿ ಪ್ರೀಟರ್ಮ್ ಮಕ್ಕಳುಗಳಿಗೆ ಮೈಲ್ಸ್ಟೋನ್ ಲೇಟ್ ಆಗುತ್ತೆ, ಅದು ಇಟ್ಸ್ ಎಕ್ಸ್ಪೆಕ್ಟೆಡ್, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದರೆ ವೆರಿ ಲೇಟ್ ಪ್ರೀಟರ್ಮ್ ಅಂತ ಹೇಳ್ತೀವಲ್ಲ, ಸೊ ಅಂತಹ ಮಕ್ಕಳುಗಳಿಗೆ ಮೈಲ್ಸ್ಟೋನ್ ಲೇಟ್ ಆಗೇ ಆಗುತ್ತೆ ಅನ್ನುವಂಥ ಪ್ರಶ್ನೆಗೆ ಆ ರೀತಿ ಎಲ್ಲ ಏನೂ ಇಲ್ಲ. ಇದು ಡಿಪೆಂಡ್ಸ್ ಆನ್ ಮಗುಗೆ ಯಾವ ರೀತಿ ನಾವು ಎಕ್ಸ್ಪೋಸ್ ಮಾಡ್ತೀವಿ, ಯಾವ ರೀತಿ ನಾವು ಮಗುಗೆ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಇದರ ಒಂದು ರಿಲೇಟೆಡ್ ಟಿಪ್ಸ್ನ ಏನು ಫಾಲೋ ಮಾಡಬೇಕು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಕೆಲವರಿಗೆ ಬೇಗ ಡೆಲಿವರಿ ಆಗುತ್ತೆ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ 25 ವೀಕ್ಸ್ ಒಳಗಡೆ ಆಗಿರುವಂಥ ಮಕ್ಕಳುಗಳನ್ನ ವೆರಿ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಬೇಬಿ ಅಂತ ಕರಿತೀವಿ. ಆದರೆ ಸಾಕಷ್ಟು ಜನಗಳಿಗೆ ಮಗು ವೆಯ್ಟ್ ಕಡಿಮೆ ಇದೆ ಅಥವಾ ಬೇಗ ಡೆಲಿವರಿ ಆಗಿದ ತಕ್ಷಣ ಮಗು ಮೈಲ್ಸ್ಟೋನ್ ಲೇಟ್ ಆಗುತ್ತೆ ಅನ್ನುವಂಥ ನಂಬಿಕೆಯಲ್ಲೇ ಇರ್ತಾರೆ. ಅವರು ಅದನ್ನು ಪೇರೆಂಟ್ಸ್ಗಳಿಗೂ ಸಹ ತುಂಬ ಸ್ಟ್ರೆಸ್ ಮಾಡ್ತಾರೆ. ಯಾವ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಮಗುವಿನ ಮೈಲ್ಸ್ಟೋನ್ ಲೇಟ್ ಆಗೋದಕ್ಕೆ ಅಂತಂದರೆ, ಮೊದಲನೇದು ಬರ್ತ್ ಡೇಟ್ ಅಂತಂದರೆ ಯಾವ ಒಂದು ಡ್ಯೂ ಡೇಟ್ಗೆ ಮಗುವಿನ ಒಂದು ಪ್ರೀಟರ್ಮ್ ಆಗುತ್ತೆ ಅಂತ. 37 ವಾರದ ಒಳಗಡೆ ಹುಟ್ಟುವಂತಹ ಮಕ್ಕಳುಗಳು ಪ್ರತಿ ಮಕ್ಕಳುಗಳೂ ಪ್ರೀಟರ್ಮ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬರ್ತ್ ವೇಟ್, ಮಗುವಿನ ವೆಯ್ಟ್ ಎಷ್ಟಿತ್ತು. ಸಾಕಷ್ಟು ಮಕ್ಕಳುಗಳು 25 ವೀಕ್ಸ್ ಅಥವಾ 28 ವೀಕ್ಸ್ಗೆ ಹುಟ್ಟಿದಾಗ ತುಂಬ ಕಡಿಮೆ ಇರ್ತಾರೆ, 700 ಗ್ರಾಮ್, 800 ಗ್ರಾಮ್, 900 ಗ್ರಾಮ್ ಈ ರೀತಿಯಾದ ವೆಯ್ಟ್ ಇದ್ದಾಗ ಮಕ್ಕಳ ಒಂದು ಬರ್ತ್ ವೇಟ್ ತುಂಬ ಕಡಿಮೆ ಇರುತ್ತಲ್ಲ, ಸೊ ಅದೂ ಸಹ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಗು ಎಷ್ಟು ದಿನ ಹಾಸ್ಪಿಟಲಲ್ಲಿ ಇತ್ತು, NICUಲಿ ಎಷ್ಟು ದಿನ ಇತ್ತು ಅನ್ನೋದು ಕನ್ಸಿಡರ್ ಆಗುತ್ತೆ ಮಗುವಿನ ಒಂದು ಮೈಲ್ಸ್ಟೋನ್ ರೀಚ್ ಆಗೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಮಗುವಿಗೆ ಯಾವುದೋ ಅದರ್ ಕಂಡೀಷನ್ಸ್, ಮೋಸ್ಟ್ಲಿ ಪ್ರೀಟರ್ಮ್ ಬೇಬೀಸ್ಗೆ ಅಥವಾ ತುಂಬ ವೆಯ್ಟ್ ಕಡಿಮೆ ಇರುವಂತಹ ಬೇಬೀಸ್ಗೆ ಉಸಿರಾಟದ ಒಂದು ತೊಂದರೆ ಇರುತ್ತೆ ಅಥವಾ ಹಾರ್ಟ್ ಇಶ್ಯೂಸ್ ಇರುತ್ತೆ, ಅದೇ ಸಾಕಷ್ಟು ಬೇರೆ ಒಂದು ಹೆಲ್ತ್ ಕಂಡೀಷನ್ ಸಹ ಇರುತ್ತೆ. ಸೊ ಎಲ್ಲ ಮಕ್ಕಳುಗಳಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತಂತ ಆ ರೀತಿ ಎಲ್ಲ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಯಾಕೆ ಪ್ರೀಟರ್ಮ್ ಬೇಬೀಸ್ಗೆ ಅದರ್ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳೋದಾದರೆ, ಅಂತಂದರೆ 40 ವಾರಗಳು ಗರ್ಭದಲ್ಲಿ ಮಗುಗೆ ಪ್ರತಿಯೊಂದು ಆರ್ಗನ್ಸ್ ಡೆವಲಪ್ ಆಗ್ತಿರುತ್ತೆ. ಒನ್ ವೀಕ್ 1 ಮಂತು ಸಹ ಮಕ್ಕಳಿಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಮಗು ಬೇಗ ಹುಟ್ಟಿದಾಗ ಆ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಬೇರೆ ಅದರ್ ಮೆಡಿಕಲ್ ಕಂಡೀಷನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಭಯ ಬೇಡ. ಸೊ ಪ್ಲೀಸ್ ಟೇಕ್ ಇಟ್ ನಾರ್ಮಲ್ ಅನ್ನೋದಕ್ಕಿಂತ ಮಗು ಆರೋಗ್ಯವಾಗಿ ಹುಟ್ಟಿದೆ, ಪ್ರೀಟರ್ಮ್ ಹುಟ್ಟಿದೆ ಅಂದಿದ ತಕ್ಷಣ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅಯ್ಯೋ ನನ್ನ ಮಗು ಪ್ರೀಟರ್ಮ್ ಹುಟ್ಬಿಟ್ಟಿದೆ, ಎಲ್ಲ ಮೈಲ್ಸ್ಟೋನ್ ಲೇಟ್ ಆಗುತ್ತಾ, ಮಗು ಮಾತಾಡುತ್ತಾ, ಮಗು ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಬೇಡವಾಗಿರುತ್ತೆ. ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂದರೆ,
ಮೊದಲಿಗೆ ನಿಮಗೆ ಪ್ರೀಟರ್ಮ್ ಮಗು ಹುಟ್ಟಿದೆ ಅಥವಾ ನಿಮ್ಮ ಒಂದು ಸರ್ಕಲಲ್ಲಿ ಪ್ರೀಟರ್ಮ್ ಮಗು ಹುಟ್ಟಿದೆ ಅಂದಿದ ತಕ್ಷಣ ನೀವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಫಸ್ಟು ಮಗುಗೆ ಕೇರ್ ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂತಂದರೆ ನಾರ್ಮಲ್ ಫುಲ್ ಟರ್ಮ್ ಬೇಬೀಸ್ಗೂ ಈ ಮಕ್ಳಿಗೂ ಸ್ವಲ್ಪ ಜಾಸ್ತಿ ಒಂದು ಇಮ್ಯೂನೆಟಲ್ ಕೇರ್ ಬೇಕಾಗುತ್ತೆ. ಸೊ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ನೀವು ಕೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಆ್ಯಂಡ್ ನೆಕ್ಸ್ಟ್ ಬ್ರೆಸ್ಟ್ ಮಿಲ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ 25ನೇ ವಾರ ಹುಟ್ಟಿರುವಂತಹ ಮಕ್ಕಳುಗಳಿಗೆ ಸಕ್ ಮಾಡೋದಕ್ಕಾಗೋದಿಲ್ಲ, ಸ್ಪೂನಲ್ಲಿ ಅಥವಾ ಬಾಟಲ್ ಫೀಡ್ನ ಮಗುಗೆ ಮಾಡಿಸ್ಬೇಕಾಗತ್ತೆ. ಅದೇ 36-37 ವಾರದಲ್ಲಿ ಹುಟ್ಟಿದಂತಹ ಮಕ್ಕಳುಗಳಿಗೆ ಸಕ್ ಮಾಡುವಂತಹ ಎಬಿಲಿಟಿ ಇರುತ್ತೆ. ಸೊ ಅಂತಹ ಮಕ್ಕಳುಗಳಿಗೆ ನೀವು ಬ್ರೆಸ್ಟ್ ಮಿಲ್ಕ್ನ ಎವ್ರಿ 1.5 ಅವರ್ ಅಥವಾ ಎವ್ರಿ 1 ಅವರ್ ಮಕ್ಕಳಿಗೆ ಫೀಡ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಮಕ್ಕಳಿಗೆ ನ್ಯೂಟ್ರಿಷನ್ ಅನ್ನೋದು ಬೇಕು, ಅದು ಮಕ್ಕಳಿಗೆ ಸಿಗೋದು ಎದೆ ಹಾಲಲ್ಲಿ. ಸೊ ಈಗ ನಾರ್ಮಲ್ ಫುಲ್ ಟರ್ಮ್ ಬೇಬಿ ಮಕ್ಕಳುಗಳಿಗೆ 2 ಅವರ್ ಅಥವಾ 3 ಅವರ್ ಆದ್ರೂ ಕೊಟ್ಟಿಲ್ಲ ಅಂತಂದರೆ ತೊಂದರೆ ಇಲ್ಲ. ಆದರೆ ಈ ಮಕ್ಕಳುಗಳಿಗೆ ವೆಯ್ಟ್ ಕಡಿಮೆ ಇರೋದ್ರಿಂದ, ಬೇಗ ಹುಟ್ಟಿರೋದ್ರಿಂದ ನೀವು ಬ್ರೆಸ್ಟ್ ಮಿಲ್ಕ್ನ ತುಂಬ ಚೆನ್ನಾಗಿ ಆದಷ್ಟು ಒಳ್ಳೆ ಫ್ರೀಕ್ವೆನ್ಸಿಯಲ್ಲಿ, ಅಂದರೆ ಡ್ಯೂರೇಷನ್ ಬೇಗ ಅಂತಂದರೆ 1 ಅವರ್ 1.5 ಅವರ್ಸ್ಗೆ ನೀವು ಮಗುಗೆ ಫೀಡ್ ಮಾಡಿಸ್ತಾ ಬರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಂಗ್ರೋ ಕೇರ್ ಮದರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕ್ಯಾಂಗ್ರೋ ಕೇರ್ ಮದರ್ ಅಂತಂದರೆ ತಾಯಿಯ ಒಂದು ಬೇರ್ ಚೆಸ್ಟ್ ಮೇಲೆ ಮಗುವಿಗೂ ಸಹ ಬಟ್ಟೆ ಹಾಕದೇನೆ ತಾಯಿಯ ಒಂದು ಎದೆ ಮೇಲೆ ಮಗುನ ಇಟ್ಕೊಂಡು ಮಲಗಿಸ್ಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿ ಒಂದು ವಾರ್ಮ್ ಕ್ರಿಯೇಟ್ ಆಗುತ್ತೆ ಮಗುಗೂ ಮತ್ತು ತಾಯಿಗೂ. ಇದರಿಂದನೂ ಸಹ ಮಗುವಿನ ವೆಯ್ಟ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಮಗು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ, ಮಗುವಿನ ಮೈಲ್ ಸ್ಟೋನ್ಗೂ ಸಹ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೊಟೀನ್ನ ಸೆಟ್ ಮಾಡಿ. ಈಗ ಮಗುಗೆ ಪ್ರತಿದಿನ, ಈಗ ಪ್ರೀಮೆಚ್ಯೂರ್ ಬೇಬೀಸ್ಗೆ ಅಂದಿದ ತಕ್ಷಣ ನಾವೇನೇ ಒಂದು ಮಗುನ ಡಿಗ್ರೇಡ್ ಮಾಡಬಾರ್ದು, ಅಯ್ಯೋ ಮಗು ಸ್ಟ್ರೆಂತ್ ಕಡಿಮೆ ಆ ರೀತಿಯೆಲ್ಲ ಏನೂ ಇಲ್ಲ. ಸೊ 25 ವಾರಗಳ ಒಂದು ಮಗು ಹುಟ್ಟಿರುವಂಥ ಮಗುಗೆ ಖಂಡಿತವಾಗ್ಲೂ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ. ಸೊ ಮಗು ಸ್ವಲ್ಪ ಕ್ಯಾಚಪ್ ಮಾಡ್ತಿದೆ ವೆಯ್ಟ್ ಅಂತ ಅಂದಾಗ ನೀವು ಮಗುಗೆ ಈಗ ಇನಿಷಿಯಲಿ ನೀವು ಏನೇನು ಮಾಡಬೇಕು ಪ್ರತಿಯೊಂದು ರೊಟೀನ ಸೆಟ್ ಮಾಡಿದ್ರೆ ಆಗ ಮಗುಗೂ ಸಹ ಅದು ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಮಗುನ ಜಾಸ್ತಿ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಅಂತಂದರೆ ಈಗ ಪ್ರೀ ಮೆಚ್ಯೂರ್ ಬೇಬೀಸ್ಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರ ಇಮ್ಯೂನ್ ಸಿಸ್ಟಮ್ ಸಹ ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ತುಂಬ ಕೇರ್ಫುಲ್ಲಿಂದ ನಾವು ಮಗುಗೆ ತನ್ನನ್ನು ತಾನು ಮಗು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಕೊಡಬೇಕಾಗುತ್ತೆ. ಸ್ವಲ್ಪ ನೀಟ್ ಎನ್ವೈರ್ಮೆಂಟಲ್ಲಿ ನಾವು ಮಗುಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸಸ್ ಕೊಡಬೇಕು. ಆ್ಯಂಡ್ ಯಾವ ಒಂದು 3 ಮೈಲ್ ಸ್ಟೋನ್ ನೀವು ತುಂಬ ಗಮನ ಇಟ್ಟು ಪ್ರೀ ಮೆಚ್ಯೂರ್ ಮಕ್ಕಳಲ್ಲಿ ಇಂಪಾರ್ಟೆಂಟಾಗಿ ನೀವು ಗಮನ ವಹಿಸಲೇಬೇಕು. ಮತ್ತು ಟಾಪ್ 3 ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಇನ್ ಪ್ರೀ ಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಸೊ ಮೊದಲನೇದು ಸಿಟ್ಟಿಂಗ್. ಮಗು ಯಾವಾಗ ಸಿಟ್ಟಿಂಗ್ ಮಾಡ್ತಿದೆ, ಕುತ್ಕೊಳ್ತಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆಬ್ವಿಯಸ್ಲಿ 25ನೇ ವಾರ ಹುಟ್ಟಿರುವಂತಹ ಮಕ್ಕಳುಗಳಿಗೆ ಮೈಲ್ ಸ್ಟೋನ್ ಲೇಟ್ ಆಗೇ ಆಗುತ್ತೆ. ಆದರೆ ಮಗು ವೆಯ್ಟ್ ಕ್ಯಾಚಪ್ ಮಾಡ್ತಾ ಈ ವೆಯ್ಟ್ ಅನ್ನೋದು ಅಂತಂದರೆ ಈ ಒಂದು ಮೈಲ್ ಸ್ಟೋನ್ ಅನ್ನೋದು ನಾರ್ಮಲ್ ರೇಂಜ್ಗೆ ಬರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಫ್ ಯು ಡೂ ಅ ಪ್ರಾಪರ್ ಕೇರ್, ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿ ಮಾಡಿ, ಕ್ಯಾಂಗ್ರೋ ಕೇರ್ನೆಲ್ಲ ಚೆನ್ನಾಗಿ ಮಾಡಿ, ರೊಟೀನೆಲ್ಲ ಸೆಟ್ ಮಾಡಿ, ಮಗುಗೆ ಆದಷ್ಟು ಟಮ್ಮಿ ಟೈಮ್ನ ಕೊಡೋದು, ಮಗುಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಾಗ ಮಗು ಸಿಟ್ಟಿಂಗ್ ಅಂತಂದರೆ ಕುತ್ಕೊಳ್ಳೋದು ಕರೆಕ್ಟಾಗಿ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಕಿಂಗ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟಾಪ್ 2 ಒಂದು ಮೈಲ್ ಸ್ಟೋನ್. ವಾಕಿಂಗ್ ಮಗು ಯಾವಾಗ ಮಾಡುತ್ತೆ ಅದಕ್ಕೆ ನೀವು ಸಪೋರ್ಟ್ ಮಾಡುವಂತಹ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಟಾಕಿಂಗ್ ಅಂತಂದರೆ ಮಗು ಯಾವಾಗ ಮಾತಾಡುತ್ತೆ, ಮಗುವಿನ ಒಂದು ಮಾತಿಗೆ ನೀವೇನೇನೆಲ್ಲ ಒಂದು ಪುಷ್ಟಿ ಕೊಡುವುದು ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಒಂದು ಪ್ರೀ ಮೆಚ್ಯೂರ್ ಮಕ್ಕಳ ಒಂದು ಮೈಲ್ ಸ್ಟೋನ್ ಬಗ್ಗೆ ಮಾತಾಗಿತ್ತು. ಆ್ಯಂಡ್ ಲಾಸ್ಟ್ಲಿ ಏನಂತ ಹೇಳೋದು ಅಂತಂದರೆ ಪ್ರತಿಯೊಬ್ಬ ಪ್ರೀ ಮೆಚ್ಯೂರ್ ಮಕ್ಕಳ ಒಂದು ಮೈಲ್ ಸ್ಟೋನ್ ಲೇಟ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕೇರ್ ಆ್ಯಂಡ್ ಮಗುವಿನ ಒಂದು ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಮಕ್ಕಳು ಎಷ್ಟು ರ್ಯಾಪಿಡಾಗಿ ವೆಯ್ಟ್ ಗೇನ್ ಆಗ್ತಿರ್ತಾರೋ ಸೊ ಅಷ್ಟು ಬೇಗ ಮಕ್ಕಳ ಒಂದು ಮೈಲ್ ಸ್ಟೋನ್ ಬರ್ತಾ ಇರುತ್ತೆ. ಆ್ಯಂಡ್ ಡೋಂಟ್ ಕಂಪೇರ್ ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳು ಅಂತಂದರೆ ಫುಲ್ ಟರ್ಮ್ ಬೇಬೀಸ್ಗೆ, ಅಯ್ಯೋ ನನ್ನ ಮಗುನು ಇದೇ ಟೈಮಲ್ಲಿ ಹುಟ್ಟಿದ್ದು, ಆ ಮಗುನು ಅದೇ ಟೈಮಲ್ಲಿ ಹುಟ್ಟಿದ್ದು, ಅಕಸ್ಮಾತ್ ಆ ಮಗು 40 ವೀಕ್ಸ್ಗೆ ಹುಟ್ಟಿದೆ, 38 ವೀಕ್ಸ್ಗೆ ಹುಟ್ಟಿದೆ ಅಂತಂದರೆ ದಟ್ ಈಸ್ ಫುಲ್ ಟರ್ಮ್ ಬೇಬಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ನಿಮ್ಮ ಮಗು ಪ್ರೀ ಟರ್ಮ್ ಆಗಿರೋದ್ರಿಂದ ಡೋಂಟ್ ಕಂಪೇರ್. ಒಂದೇ ಮನೆಯಲ್ಲಿ ಟ್ವಿನ್ಸ್ ಬೇಬಿ ಹುಟ್ಟಿದ್ದಾರೆ, ವೆಯ್ಟ್ ವೇರಿಯೇಷನ್ ಇದೆ ಅಂತಂದರೆ ಆ ಮಕ್ಕಳಿಗೇ ನಾವು ಕಂಪೇರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಪ್ರತಿಯೊಂದು ಮಗುನೂ ವಿಭಿನ್ನವಾಗಿರುತ್ತೆ, ಅವರ ಒಂದು ಪೇಸಲ್ಲಿ ಮಕ್ಕಳು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳಿಗೆ ಯಾವ ರೀತಿಯಾದ ಒಂದು ಎನ್ವೈರ್ಮೆಂಟಲ್ಲಿ ಕಲಿಕೆ ಆಗಬೇಕು, ಯಾವ ರೀತಿಯಾದ ಒಂದು ಪುಷ್ಟಿಕರವಾದಂತಹ ಒಂದು ಸ್ಟಿಮ್ಯುಲೇಷನ್ನ ನೀವು ಕೊಡಬೇಕು, ಅದನ್ನು ಕೊಡ್ತಾ ಬನ್ನಿ. ಇದರಿಂದ ಮಕ್ಕಳ ಮೈಲ್ ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ರೀಚ್ ಮಾಡ್ತಾರೆ. ಆ್ಯಂಡ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಅಯ್ಯೋ ನನ್ನ ಮಗುಗೆ ಪ್ರೀ ಟರ್ಮ್ ಮಗು ಹುಟ್ಬಿಟ್ಟಿದೆ, ಎಲ್ಲ ಮೈಲ್ ಸ್ಟೋನ್ ಲೇಟ್ ಆಗುತ್ತಾ, ನನ್ನ ಮಗು ಎಲ್ಲದನ್ನೂ ಲೇಟ್ ಮಾಡುತ್ತಾ ಅನ್ನುವಂತಹ ಭಯ ಬೇಡ. ನೀವು ತುಂಬ ಪ್ಯಾನಿಕ್ ಆದರೆ ಮಗು ಮೈಲ್ ಸ್ಟೋನ್ ರೀಚ್ ಮಾಡಿದ್ರೂ ಸಹ ನಿಮಗೆ ಅದು ಐಡೆಂಟಿಫಿಕೇಷನ್ ಮಾಡುವಂತಹ ಒಂದು ಸಾಮರ್ಥ್ಯನೇ ನೀವು ಕಳ್ಕೊಳ್ತೀರಾ. ಯಾಕಂತಂದರೆ ನೀವು ಪ್ಯಾನಿಕ್ ಮೋಡಲ್ಲೇ ಇರ್ತೀರ. ಅದಕ್ಕೋಸ್ಕರ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಮಗು ತನ್ನ ಮೈಲ್ ಸ್ಟೋನ್ನ ಕರೆಕ್ಟ್ ಏಜ್ಗೆ ಮಗು ಚೆನ್ನಾಗಿ ರೀಚ್ ಆಗಬೇಕು, ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ
ನಿಮ್ಮ ಸಪೋರ್ಟ್, ನಿಮ್ಮ ಕ್ವಾಲಿಟಿ ಟೈಮ್, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಚೈಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಪ್ರೀ ಮ್ಯಾಚ್ಯೂರ್ ಬೇಬೀಸ್ಗಳ ಮೈಲ್ಸ್ಟೋನ್ ಯಾವ ರೀತಿ ಇರುತ್ತೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ನೀವು ಯಾವ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ. ಸೊ ಇದೇ ರೀತಿ ಸಾಕಷ್ಟು ಮಾಹಿತಿಗೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಒಂದು ಮಾಹಿತಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ, ಒಂದು ಕಂಟೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ ರಿಲೇಟೆಡ್ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸಿ ಯು ಟಟ, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.